ನಮಸ್ಕಾರ ಪ್ರಿಯ ವೀಕ್ಷಕರೇ, ಶಿವಾನಿ ಚಾನಲ್ನ ಎಲ್ಲ ಒಂದು ವೀಕ್ಷಕರಿಗೆ ನಮ್ಮ ನಮಸ್ಕಾರಗಳು. ಇದೀಗ ನಮ್ಮೊಂದಿಗೆ ಶಿವಾನಿ ಚಾನಲ್ನೊಂದಿಗೆ ಈ ಬೈಲಹೊಂಗಲದ ಕೋರಾದಂತ ಶಿವಗಿ ಗುರುಬಸಪ್ಪ ಸಮನಿಯವರು ಒಂದು ಮುಂಬೈ ಅಂತ ಒಂದು ದೊಡ್ಡ ಊರಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇದೀಗ ತಾಯ್ನಾಡಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ಸ್ವಾಗತ ಸಲ್ಲಿಸ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಒಂದು ಜೀವನ ಗಾಥೆಯನ್ನು ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಸರ್, ತಾವು ಹೆಸರು ಸನ್ಮನಿ, ಆದ್ರೆ ನೀವು ದೊಡ್ಡ ಮನಸ್ಸುಗಳವರಾಗಿ ನಿಮ್ಮ ವ್ಯಕ್ತಿತ್ವ ಇದೆ ಅಂತ ಕಂಡು ಬಂದಿದೆ. ಆದ್ರೆ ನೀವು ಒಂದು ನಿಮ್ಮ ಜೀವನ ಸಾಧನೆ, ಆಮೇಲೆ ಬೈಲಹೊಂಗಲದಲ್ಲಿದ್ದಂತ ಜೀವನ ಕ್ರಮ, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಶಿಕ್ಷಕರ ವೃತ್ತಿ, ಚಿತ್ರಕಲಾ ಶಿಕ್ಷಕರ ವೃತ್ತಿ, ಆಮೇಲೆ ಬಾಂಬೆ ಇಲ್ಲಿರುವಂತ ಮುಂಬೈ ಅಂತ ಒಂದು ದೊಡ್ಡ ವಾಣಿಜ್ಯ ರಾಜಧಾನಿಯಲ್ಲಿ ನೀವು ಸೇವೆ ಸಲ್ಲಿಸಿದಂತ ಒಂದು ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಬೇಕಿದೆ. ಹಾಗಾಗಿ ನಿಮ್ಮ ಬಾಲ್ಯ ಶಿಕ್ಷಣ ಇಲ್ಲ ಸರ್? ನನ್ನ ಬಾಲ್ಯ ಶಿಕ್ಷಣ ಪ್ರಪ್ರಥಮವಾಗಿ ಬೈಲಹೊಂಗಲ 4 ನಂಬರ್ ಶಾಲೆಯಲ್ಲಿ ಪ್ರಾಥಮಿಕ 1 ರಿಂದ 7ನೇ ತರಗತಿವರೆಗೆ ಆಯಿತು. ತದನಂತರದಲ್ಲಿ 8th, 9th, 10th MG ಹೈಸ್ಕೂಲ್ ಪ್ರೌಢಶಾಲೆಯಲ್ಲಿ ನನ್ನ ಶಿಕ್ಷಣ ಮುಗಿತು. ತದನಂತರ ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಶಿಕ್ಷಣ ಸಂಸ್ಥೆ ಆದಂತಹ ಶಾಲೆಯಲ್ಲಿ ಕಾಲೇಜ್ನಲ್ಲಿ ನನ್ನ BA ಡಿಗ್ರಿಯನ್ನ ಪಾಸ್ ಮಾಡಿದೆ. ಸರ್, ನೀವು ಪ್ರಾರಂಭದಲ್ಲಿ ಒಂದು ಚಿತ್ರಕಲಾ ಶಿಕ್ಷಣ ಒಂದು ಪೂರೈಸಿದ ನಂತರ ನೀವು ನಿರುದ್ಯೋಗಿ ಆಗೋ ಸಂದರ್ಭದಲ್ಲಿ ಒಂದು ಏನಾದ್ರು ಚಿತ್ರಕಲೆ ಬೋರ್ಡ್ಗಳನ್ನ ಬರೆಯುತ್ತಾ ಅದ್ರ ಜೊತೆ ನೀವು ಒಂದು ಹೆಸರಾಂತ ಕನ್ನಡಪ್ರಭ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ರಿ ಅಂತ ಗೊತ್ತಿದೆ. ಕನ್ನಡಪ್ರಭ ಒಂದು ಸೇವೆ ಸಲ್ಲಿಸುವ ಪತ್ರಕರ್ತರಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಗೆಳೆಯರ ಬಳಗದಲ್ಲಿ ನಿಮ್ಮ ಅನುಭವಗಳನ್ನ ಸ್ವಲ್ಪ ಹಂಚ್ಕೊಳ್ತಿದ್ದಾರೆ? ಆ ಒಂದು ಸುಮಾರು 20-25 ವರ್ಷದ ಹಿಂದೆ ನಮ್ಮ ಪತ್ರಕರ್ತರ ಬಳಗ ಅದೇ ತಾನೇ ಪ್ರಾರಂಭವಾಗಿತ್ತು. ಸಂಘ ಸಂಸ್ಥೆ ಅದೇ ಪತ್ರಕರ್ತರ ಸಂಘ ಕಟ್ಟಿಕೊಂಡು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾವು ಭಾಗವಹಿಸಿ ಆ ಒಂದು ಹುರುಪು ಹುಮ್ಮಸ್ಸಿನಿಂದ ನಾವು ಅಲ್ಲಿ ಈಗಿನ ತರ ಆಗ ಆಧುನಿಕ ಯುಗದಲ್ಲಿ ಈಗಿನ ತರ ನಾವು ಕಂಪ್ಯೂಟರ್ದಲ್ಲಿ ನಾವು ಸುದ್ದಿಗಳನ್ನ ಕಲಿಸ್ತಾ ಇರಲಿಲ್ಲ. ಅವಾಗ ನಾವೆಲ್ಲ ಒಂದು ವೆಹಿಕಲ್ ಮಾಡ್ಕೊಂಡು ಕಾರ್ ಮಾಡ್ಕೊಂಡು ಪ್ರತಿಯೊಂದು ಪ್ರೆಸ್ಗೆ ತಿರುಗಾಡಿ ನಮ್ಮ ಸುದ್ದಿಯನ್ನ ನಾವು ತಲುಪಿಸಿ ನಮ್ಮ ಒಂದು ಕಾರ್ಯವನ್ನ ಮಾಡ್ತಾ ಇದ್ವಿ ಆ ಟೈಮ್ ನಲ್ಲಿ. ಸರ್, ಬೈಲಹೊಂಗಲ ಜಿಲ್ಲಾ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದೀರಿ, ನಾವು ಮನಗಂಡಿದ್ದೀವಿ. ಆನಂತರ ಸರ್, ನೀವು ಒಂದು ಪತ್ರಕರ್ತರಾಗಿ ಬೈಲಹೊಂಗಲದಲ್ಲಿ ಸೇವೆ ಸಲ್ಲಿಸಿದ್ದೀರಿ. ಚಿತ್ರಕಲಾ ಶಿಕ್ಷಕರಾಗಿ ಚಿತ್ರಕಲಾ ಒಂದು ಏನಾದ್ರು ಸಾಧನೆ ಮಾಡ್ಬೇಕಂತ ನೀವು ಚಿತ್ರಕಲೆಗೆ ಒಂದು ಯಾರಾದ್ರೂ ಪ್ರೇರಣೆ ಕೊಟ್ಟ, ಅಥವಾ ನೀವೇ ಚಿತ್ರಕಲೆಯಲ್ಲಿ ಪ್ರಾರಂಭದಲ್ಲಿ ಚಿಕ್ಕವರಿದ್ದಾಗಿದ್ರು ಏನಾದ್ರು ಹವ್ಯಾಸ ಇತ್ತು? ನಾನು ಪ್ರೌಢಶಾಲೆ ಇದ್ದಾಗಲೇ ನಮ್ಮ ಗುರುಗಳಾದಂತ ಗಂಗಾವತಿ ಸರ್ ಅವರು ನನಗೆ ಬಹಳ ಒಂದು ಆತ್ಮೀಯರು. ಅಂದ್ರೆ ಒಂದು ಶಿಷ್ಯನಿಗಿಂತ ಜಾಸ್ತಿ ನನ್ನ ಕಂಡುಕೊಂಡ್ರು. ಅಂದ್ರೆ ನನ್ನ ಕಲೆಯನ್ನ ನೋಡ್ಕೊಂಡು ನೀನು ಚಿತ್ರಕಲೆ ಮುಂದುವರೆದರೆ ನಿನ್ನ ಜೀವನ ಬಹಳ ಉಜ್ವಲ ಆಗುತ್ತದೆ ಅನ್ನುವಂತ ಒಂದು ಮಾತನ್ನ ನನಗೆ ಹೇಳಿದ್ರು. ಆ ನಂತರ ನಾನು ಕಾಲೇಜಲ್ಲಿ ಇದ್ದಾಗ ಕಾಲೇಜಲ್ಲಿ ಪ್ರತಿಯೊಂದು ಡ್ರಾಯಿಂಗ್ ಆಗ್ಲಿ ರಂಗೋಲಿಗೆ ಪ್ರಥಮ ಸ್ಥಾನ ಪಡ್ತಾ ಇದ್ದೆ. ಅವಾಗ ಹೇಳಿದ್ರು, ನೀನು ಡ್ರಾಯಿಂಗ್ ಕೋರ್ಸ್ ಮಾಡು, ನಿನ್ನ ಕಲೆ ಬಹಳ ಒಂದು ಒಳ್ಳೇದಾಗ್ತದೆ, ಆಮೇಲೆ ನೀನು ವೃತ್ತಿ ಜೀವನ ಆರಂಭಿಸು ಅಂತ ಹೇಳಿ ಗುರುಗಳ ಒಂದು ಪ್ರೇರಣೆಯಿಂದ ನಾನು ಚಿತ್ರಕಲೆಯನ್ನು ಆಯ್ಕೊಂಡೆ. ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡಿದಿರಿ. ಚಿತ್ರಕಲಾ ಒಂದು ವೃತ್ತಿಯಲ್ಲಿ ಶಿಕ್ಷಣ ಪದವಿಯನ್ನು ಪೂರೈಸಿದ್ರಿ. ಆಮೇಲೆ ಈ ಚಿತ್ರಕಲಾ ಒಂದು ಶಿಕ್ಷಣದಲ್ಲಿ ಭವಿಷ್ಯ ಯಾವ ರೀತಿ ಕರ್ಕೋಬೇಕಂತ ಆಶಾದಾಯಕಾಗಿತ್ತು. ನಿಮ್ಮ ಯಾವ ರೀತಿ ದಳ ಸೇರಿದ್ರಿ? ನಾನು ಚಿತ್ರಕಲಾ ವೃತ್ತಿಯನ್ನ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಯಾವುದೇ ಒಂದು ಚಿತ್ರಕಲೆಯಲ್ಲಿ ನೇಮಕಾತಿ ಇರಲಿಲ್ಲ. ಅವಾಗ ಎಷ್ಟೋ ನಾವು ಹೋರಾಟ ಮಾಡಿದ್ವಿ. ಪ್ರತಿಯೊಂದು ನಮ್ಮ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಎಲ್ಲ ಒಂದು ಬೆಂಗಳೂರಿಗೆ ಎಷ್ಟೋ ಸಲ ನಾವು ಸ್ಟ್ರೈಕ್ ಅನ್ನ ಮಾಡಿದ್ವಿ. ಬೈಲಹೊಂಗಲದಲ್ಲಿ ಕೂಡ ನಾವು ಸ್ಟ್ರೈಕ್ ಮಾಡಿದ್ವಿ. ಅವಾಗ ಸ್ಟ್ರೈಕ್ ನೇಮಕ ಪ್ರೌಢಶಾಲೆ ಚಿತ್ರಕಲಾ ಶಿಕ್ಷಣ ನೇಮಕ ಆಗಬೇಕಂತ ಅವಾಗ ನಾವು ದೊಡ್ಡ ಹೋರಾಟ ಮಾಡಿದ್ವಿ ಎಲ್ಲ ಜಿಲ್ಲೆಗಳಿಂದ. ಅವಾಗ ನನಗೆ ಬೆಳಗಾವಿ ಜಿಲ್ಲಾ ಚಿತ್ರಕಲಾ ಪದವೀಧರ ಸಂಘದ ಉಪಾಧ್ಯಕ್ಷನಾಗಿ ಕೂಡ ನಮ್ಮ ಬೆಳಗಾವಿ ಜಿಲ್ಲೆ ಎಲ್ಲ ವಿದ್ಯಾರ್ಥಿಗಳನ್ನ ಕೂಡಿಕೊಂಡು ಬೆಂಗಳೂರಲ್ಲಿ ಸಾಕಷ್ಟು ಬಾರಿ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಮುಖ್ಯಮಂತ್ರಿ SM ಕೃಷ್ಣ ಇದ್ದಾಗ ಅವಾಗ ನೇಮಕಾತಿ ಆಗಲೇ ಇಲ್ಲ, ಯಶಸ್ಸು ಸಿಗಲೇ ಇಲ್ಲ. ಆ ನಂತರ ಎಷ್ಟೋ ವರ್ಷದ ಮೇಲೆ ಚಿತ್ರಕಲಾ ಶಿಕ್ಷಕರ ಒಂದು ನೇಮಕಾತಿ ಕರ್ನಾಟಕದಲ್ಲಿ ಆಯ್ತು. ನೀವು ತಾಯ್ನಾಡನ್ನು ಬಿಟ್ಟು ಬೈಲಹೊಂಗಲ ಒಂದು ಇದನ್ನ ಬಿಟ್ಟು ಊರನ್ನು ಬಿಟ್ಟು ಮುಂಬೈಗೆ ಹೋಗ್ಬೇಕಾದ್ರೆ, ವಾಣಿಜ್ಯ ನಗರಿಗೆ ಹೋಗ್ಬೇಕಾದ್ರೆ, ಅಂತಾರಾಜ್ಯಕ್ಕೆ ಹೋಗ್ಬೇಕಾದ್ರೆ ಯಾರು ಪ್ರೇರಣೆ ಆದ್ರು? ನೀವೇ ಹೆಂಗ್ ನಿಮ್ಮ ಭವಿಷ್ಯ ಕಳ್ಕೊಂಡ್ರಿ ಮುಂಬೈಲಿ? ಅಲ್ಲಿ ಮುಂಬೈಯಲ್ಲಿ ನಮ್ಮ ಮಾಮಾರಿದ್ರು. ಮಾಮಾರ ಒಂದು ಮನೆಗೆ ರಜೆಗೆ ಅಂತೇಳಿ ನಾನು ಹೋದಾಗ ಅಲ್ಲಿ ರಜೆಗೆ ನಾವು ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ ಮೇಲೆ ನಾವು ಪೇಪರ್ ನೋಡ್ತಾ ಇದ್ವಿ. ಡೈಲಿ ಪೇಪರ್ ನೋಡ್ತಾ ಓದುವಂತ ಹವ್ಯಾಸ. ಆ ಪೇಪರ್ ನೋಡುವಾಗ ಟೈಮ್ಸ್ ಆಫ್ ಇಂಡಿಯಾ ಕನ್ನಡ ಪತ್ರಿಕೆ ಬರ್ತಿರ್ಲಿಲ್ಲ. ಟೈಮ್ಸ್ ಆಫ್ ಇಂಡಿಯಾ ಒಂದು ಪೇಪರ್ ನೋಡುವಾಗ ಪ್ರತಿಯೊಂದು ಕಾಲಮ್ ನೋಡುವಾಗ ಅಲ್ಲಿ ಚಿಕ್ಕದಾಗಿ ಒಂದು ಸ್ಕ್ವೇರ್ ಕಾಲಮ್ ನಲ್ಲಿ ಇತ್ತು NK ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರ ಒಂದು ನೇಮಕಾತಿ ಇದೆ ಅಂತೇಳಿ ಇಂಗ್ಲಿಷ್ ನಲ್ಲಿ. ಅದು ನೋಡಿ ಬಹಳ ಖುಷಿ ಆಯ್ತು. ಇಂತಹ ಒಂದು ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕ ನನಗೆ ಒಲಿದು ಬಂದ ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಏನೋ ಒಂದು ನಮ್ಮ ಒಂದು
ಮಿಸ್ಸಸ್ ಅವರ ತಂದೆ ಮಾಮಾರು ತೋರಿಸಿದೆ. ಅವಾಗ ಹೇಳಿದ್ರು ನೀಗ ಪ್ರಯತ್ನ ಮಾಡಿ ನೋಡೋಣ, ಒಂದು ಅರ್ಜಿಯನ್ನು ಹಾಕಿ ಅಪ್ಲಿಕೇಶನ್ ಹಾಕಿ ನೋಡೋಣ ಅಂತ ಹೇಳಿದಾಗ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಯಶಸ್ಸು ಸಿಕ್ತು. ಹಾಕಿದ್ರಂದ್ರೆ ಯಶಸ್ಸು ಸಿಕ್ತು, ಅವಕಾಶ ಸಿಕ್ತು. ಅಂದ್ರೆ ಒಂದ್ 2-3 ಸಲ ನಾವು ಸಂದರ್ಶನಕ್ಕೆ ಕರೆದ್ರು. ಆಮೇಲೆ ಸಂದರ್ಶನದಲ್ಲಿ ದೇವರ ಒಂದು ದಯದಿಂದ ನಮ್ಮ ಒಂದು ನೇಮಕಾತಿ ಆ ಶಾಲೆಯಲ್ಲಿ ಆಯ್ತು. ಸರ್, ಕರ್ನಾಟಕದಿಂದ ಹೊರನಾಡಿಗೆ ಹೋಗಿ ಸುಮಾರು 8 ವರ್ಷ ಒಂದು ಹೈಸ್ಕೂಲ್ದಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ಸೇವೆ ಸಲ್ಲಿಸಿದ್ರಿ ಸರ್. ನಾನು 25 ವರ್ಷ ಒಂದು ಸೇವೆಯನ್ನ ಮಹಾರಾಷ್ಟ್ರದ ಒಂದು ರಾಜ್ಯದ ಒಂದು ಮುಂಬೈ ಒಂದು ಮಹಾನಗರಿಯಲ್ಲಿ NK ಶಾಲೆ ಅಂದ್ರೆ ರಾಷ್ಟ್ರೀಯ ಕನ್ನಡ ಶಿಕ್ಷಣ ಸಂಸ್ಥೆಯಲ್ಲಿ ಸುದೀರ್ಘವಾಗಿ ಸೇವೆಯನ್ನ ಸಲ್ಲಿಸಿದ್ದೇನೆ. ಮತ್ತೆ ಅಲ್ಲಿ ಶಾಲಾ ಅನುಭವ ಸ್ವಲ್ಪ ಹೇಳ್ತಾರೆ ಸರ್. ಶಾಲಾ ಅನುಭವ ಅಂದ್ರೆ ಮಕ್ಕಳ ಜೊತೆಗೆ ಒಡನಾಟ, ಶಿಕ್ಷಕರ ಒಂದು ಪ್ರೇರಣೆ, ಶಿಕ್ಷಕರ ಪ್ರೀತಿ ವಿಶ್ವಾಸ, ಅವರ ಒಡನಾಟ. ಯಾವುದೇ ಒಂದು ಸ್ಪರ್ಧಾತ್ಮಕ ಒಂದು ಕಾರ್ಯಕ್ರಮ ಇದ್ದಾಗ, ಯಾವುದೇ ಒಂದು ಪ್ಲೇಸ್ಗೆ ಹೋಗುವಾಗ ನಾವು ಎಲ್ಲ ಒಕ್ಕಟ್ಟಿನಿಂದ ಪ್ರೀತಿಯಿಂದ ನಾವು ಎಲ್ಲ ಒಟ್ಟು ಕೂಡಿ ನಾವು ಕೆಲಸವನ್ನು ಮಾಡ್ತಾ ಇದ್ವಿ. ನೀವು ಬಹುಮುಖ ವ್ಯಕ್ತಿತ್ವ ಉಳ್ಳವರಾಗಿದ್ರೆ ಅಂತ ಗೊತ್ತಿದೆ ಸರ್, ಒಂದು ಮಾಹಿತಿ ಇದೆ ಸರ್. ಒಂದು ಚಿತ್ರಕಲಾ ಶಿಕ್ಷಣ ಜೊತೆ ನೀವು ಹಲವಾರು ಒಂದು ಕ್ಷೇತ್ರಗಳಲ್ಲಿ ಅಂದ್ರೆ ರಂಗಭೂಮಿ ಆಗಿರ್ಬೋದು, ಒಂದು ಚಲನಚಿತ್ರ ಭೂಮಿ ಆಗಿರ್ಬೋದು, ಒಂದು ವಿವಿಧ ಕ್ಷೇತ್ರಗಳಲ್ಲಿ ನೀವು ಯಾವ ರೀತಿ ಒಂದು ನಿಮ್ಮ ಬಹುಮುಖ ಪ್ರತಿಭೆನ ನಾವು ಘೋಷಿಸಿದ್ರಿ ಸರ್? ನಾನು ಕಾಲೇಜಲ್ಲಿ ಇದ್ದಾಗ ಒಂದು ನಾಟಕ ಹಾಗೆ ಅಥವಾ ಚುಟುಕುಗಳನ್ನು ಬರೆಯೋದು, ನಾಟಕ ಒಂದು ಹವ್ಯಾಸ ಬಹಳ. ಅಲ್ಲಿ ನಾವು ಪ್ರಪ್ರಥಮವಾಗಿ ನಮ್ಮ ಶಾಲೆಗೆ ಬೆಂಗಳೂರಿಂದ ನಾಟಕ ಅಕಾಡೆಮಿಯ ಒಂದು ಮೆಂಬರು ಸದಸ್ಯರು ಬಂದು ನಮಗೆ ಮಕ್ಕಳಿಗೆ ಒಂದು ಪ್ರೇರಣೆ ಕೊಟ್ಟರು, ನೀವೊಂದು ನಾಟಕವನ್ನು ಮಾಡ್ರಿ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಆ ಶಿಕ್ಷಕರು ಕೂಡ ಒಂದು ನಾಟಕವನ್ನು ಮಾಡಿಸಿದ್ರು. ಅವಾಗ ಅವ ವ್ಯಕ್ತಿತ್ವ ನೋಡಿ, ಮಾತನಾಡುವ ಒಂದು ಶೈಲಿಯನ್ನ ನೋಡಿಕೊಂಡು ನನಗೆ ಒಂದು ಪಾಠ ಕೊಟ್ಟರು ಪ್ರಪ್ರಥಮವಾಗಿ. ಅದು ಒಂದು ಅಲ್ಲಮ ಪ್ರಭು ಅನ್ನೋ ಒಂದು ಪಾಠನ್ನು ಕೊಟ್ಟರು. ಒಂದು ಶರಣರ ಸಂಗಮ ಅನ್ನುವಂತ ಒಂದು ಗೀತ ಗಾನ ಅಂತ ಒಂದು ಸಂದರ್ಭದಲ್ಲಿ ನನಗೆ ಪ್ರಪ್ರಥಮವಾಗಿ ಅವಕಾಶ ಕೊಟ್ಟರು. ನೀವು ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಮ ಅಗಾಧ ಒಂದು ಪ್ರತಿಭೆಯನ್ನು ಕಂಡು, ನಿಮ್ಮ ಸೇವೆಯನ್ನು ಮನಗಂಡು ಯಾವ ಪ್ರಶಸ್ತಿಗಳನ್ನ ಮುಡಿಗೆ ಸರ್? ನನಗೆ ಔರಂಗಾಬಾದ್ ಒಂದು ಮಹಾರಾಷ್ಟ್ರದ ಒಂದು ಔರಂಗಾಬಾದ್ ಒಂದು ಸಂಸ್ಥೆ ಅದು ಬೆಸ್ಟ್ ಟೀಚರ್ ಅವಾರ್ಡ್ ಅಂತ ಹೇಳಿ ಒಂದು 2 ವರ್ಷ ಬೆಸ್ಟ್ ಟೀಚರ್ ಅಂತ ಅವಾರ್ಡ್ ಸಿಕ್ತು. ತದನಂತರದಲ್ಲಿ ನಮ್ಮ 2012ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಚಿತ್ರಕಲಾ ಶಿಕ್ಷಕರಾಗಿ ಚಿತ್ರಕಲಾ ಸ್ಪರ್ಧೆನ ಏರ್ಪಡಿಸಿದ್ರು. ಆ ಸ್ಪರ್ಧೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ, ಒಂದು ಅವಕಾಶ ಸಿಕ್ಕಿತು. ನಮ್ಮ ಶಾಲೆಯಿಂದ ನನಗೆ ಸೆಲೆಕ್ಷನ್, ಇಬ್ರು ಡ್ರಾಯಿಂಗ್ ಟೀಚರ್ ನನಗೆ ಸೆಲೆಕ್ಷನ್ ಮಾಡಿದ್ರು. ಅವಾಗ ದಾದರ್ದಲ್ಲಿ, ಮುಂಬೈಯ ದಾದರ್ದಲ್ಲಿ ಚಿತ್ರಕಲಾ ಸ್ಪರ್ಧೆ, ಆನ್ ದಿ ಸ್ಪಾಟ್ ಚಿತ್ರಕಲಾ ಸ್ಪರ್ಧೆ ಆಯಿತು. ಅದರಲ್ಲಿ ಒಂದು ಟಾಪಿಕ್ ಅನ್ನು ಕೊಟ್ಟಿದ್ರು, ಈಕ್ವಲ್ ಎಜುಕೇಶನ್ ಅಂತೇಳಿ, ಸಮಾನ ಶಿಕ್ಷಣ. ಆ ಸಮಾನ ಶಿಕ್ಷಣ ಒಂದು ಟಾಪಿಕ್ ಕೊಟ್ಟಾಗ ನಾನು ಸಡನ್ ಆಗಿ ವಿಚಾರ ಏನ್ ಮಾಡ್ಬೇಕು ಅನ್ನುವಂತ ಒಂದು ತಲೆಯಲ್ಲಿ ಬರ್ಲಿಲ್ಲ. ಆದ್ರೂ ಕೂಡ ಒಂದು ಇಮ್ಯಾಜಿನ್ ಮಾಡಿಕೊಂಡು ಒಂದು ಚಿತ್ರವನ್ನು ಬಿಡಿಸಿದೆ. ಒಂದು ಈ ಭಾಗದಲ್ಲಿ ಒಂದು ಸ್ಟೂಡೆಂಟ್ ಹುಡುಗಿಯ ಚಿತ್ರ, ಈ ಭಾಗದಲ್ಲಿ ಹುಡುಗನ ಚಿತ್ರ, ಒಂದೇ ವ್ಯಕ್ತಿತ್ವ ಉಳ್ಳಂತ ಒಂದು ಚಿತ್ರವನ್ನು ಮಾಡಿದೆ. ಅದರ ಜೊತೆಯಾಗಿ ಶಿಕ್ಷಣ ಸಂಬಂಧಪಟ್ಟ ಹಾಗೆ, ಆಮೇಲೆ ಬೋರ್ಡು, ಆಮೇಲೆ ಸ್ಪೋರ್ಟ್ಸ್ದು, ಆಮೇಲೆ ಮೈಕ್ರೋಸ್ಕೋಪು, ಪೆನ್ನು, ಪೆನ್ಸಿಲ್, ಬ್ರಷ್ ಅಂತ ಎಲ್ಲ ಸಲಕರಣೆಗಳ ಟೀಚಿಂಗ್ ಏಡ್ಸ್ ಅನ್ನುವಂತ ಒಂದು ಚಿತ್ರವನ್ನು ಮಾಡಿದಾಗ ಅದು ಮಹಾರಾಷ್ಟ್ರ ಗೌರ್ಮೆಂಟ್ ಇಂದ ನನಗೆ ಪ್ರಪ್ರಥಮವಾದ ಒಂದು ಸ್ಥಾನವನ್ನ ದೊರಕಿಸಿಕೊಟ್ಟಿತು. ಸನ್ಮಾನಿ ಸರ್, ತಾವು ಒಂದು ಮುಂಬೈದಲ್ಲಿ ಒಂದು ವಿದ್ಯಾರ್ಥಿ ವರ್ಗದಲ್ಲಿ ಸೇವೆ ಸಲ್ಲಿಸಿದ್ರಿ. ನೀವು ಸೇವೆಯಲ್ಲಿದ್ದಂತ ನಿಮ್ಮ ಕೈಯಲ್ಲಿ ಕಲಿತ ಚಿತ್ರಕಲಾ ಒಂದು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಯಾವ ರೀತಿ ಭವಿಷ್ಯ ಕೊಟ್ಟಿದ್ದಾರೆ? ನೀವು ಕಲಿಸಿದಂತ ನೀವು ವಿದ್ಯಾಧಾರೆಯನ್ನ ಯಾವ ರೀತಿ ಸದ್ವಿನಿಯೋಗ ಮಾಡಿಕೊಂಡು ಒಂದು ಇದು ಮಾಡ್ತಾ ಇದ್ದಾರೆ, ಸಾಧನೆ ಮಾಡಿದ್ದಾರೆ ಸರ್ ಮಕ್ಕಳು, ವಿದ್ಯಾರ್ಥಿಗಳು? ನಾನು ಕಲಿಸುವಂತ ಒಂದು ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿಗಳು ನನ್ನ ಒಂದು ವ್ಯಕ್ತಿತ್ವನ ಹೇಳ್ಕೊಡ್ತಾ ಇದ್ದೆ. ಒಬ್ಬ ವಿದ್ಯಾರ್ಥಿ ಅಲ್ಲ, ಅವನಿಗೆ ಅಲ್ಲಿ ಸೂಕ್ತವಾದ ಕಲೆಗಳಿರ್ತವೆ. ನಾಟಕ ಆಗಲಿ, ಆಮೇಲೆ ಚಿತ್ರಕಲೆ ಆಗಲಿ, ಆಮೇಲೆ ಆಕ್ಟಿಂಗ್ ಆಗಲಿ, ಸಿಂಗಿಂಗ್ ಆಗಲಿ, ಒಂದು ಬಾರಿಸುವ ಕಲೆ ಅಂದ್ರೆ ತಬಲಾ ಆಗಲಿ, ಇಂಥ ಒಂದು ಕಲೆಗಳು ಹಲವಾರು ಕಲೆ ಇದಾವೆ. ಆ ಒಂದು ಕಲೆಯಲ್ಲಿ ನೀವು ಮುಂದುವರಿಯುವಂತ ಪ್ರೇರಣೆ ಒಂದು ತೆಗೆದುಕೊಂಡು ಹಲವಾರು ವಿದ್ಯಾರ್ಥಿಗಳಿಗ ಧಾರಾವಾಹಿಯಲ್ಲಿ, ಸೀರಿಯಲ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಆರ್ಟಿಸ್ಟ್ ಅಂತ ಕೆಲಸ ಮಾಡ್ತಾ ಇದ್ದಾರೆ, ಆಮೇಲೆ ಈಗ ಆರ್ಕಿಟೆಕ್ಟ್ ಆಗಿದ್ದಾರೆ, ಇಂಜಿನಿಯರ್ ಆಗಿದ್ದಾರೆ. ಒಬ್ಬ ವಿದ್ಯಾರ್ಥಿ ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಸಂಸ್ಥೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಯಾವ ರೀತಿ ನೀವು ಕೃತಜ್ಞತೆ ಸಲ್ಲಿಸ್ತೀರಿ? ನನ್ನ ಜೀವನ ಪೂರ್ತಿ ಮಹಾರಾಷ್ಟ್ರ ಇದು ಜನ್ಮಭೂಮಿ. ಕರ್ನಾಟಕ ಬೈಲೊಂಗಲ್ ನನಗೆ ಜನ್ಮಭೂಮಿ, ಜನ್ಮ ಕೊಟ್ಟಂತ ತಾಯ್ನಾಡು. ನನಗೆ ಕರ್ಮವನ್ನು ಕೊಟ್ಟದಂತ, ಕೆಲಸವನ್ನು ಕೊಟ್ಟಂತದ್ದು ಮಹಾರಾಷ್ಟ್ರ. ಅದನ್ನ ನನ್ನ ಜೀವನ ಪೂರ್ತಿಯಾಗಿ ನಾನು ಮರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಮುಂಬೈ ಬೈಲೊಂಗಲ ಒಂದು ಇದೆ ಸರ್ ವಾತಾವರಣ ಆಗಲಿ, ಆ ಮುಂಬೈ ವಾತಾವರಣ ಅಂದ್ರೆ ಒಂದು ಗಿಜಿಗಿಜಿ ಅಂತ ಒಂದು ಶರವೇಗದ ಒಂದು ಜೀವನ, ಜನನಿಬಿಡ ಅಲ್ಲಿ ಅನುಭವಗಳು ಏನಾಗಿದೆ ಸರ್? ಅದು ಕರ್ತವ್ಯಕ್ಕೆ ಹೋಗೋದಾಗಲಿ, ಅಲ್ಲಿ ಒಂದು ವಾತಾವರಣ ಯಾವ ರೀತಿ ಸರ್? ಜನನಿಬಿಡದು ಅದು
ವಾಣಿಜ್ಯ ನಗರಿ. ವಾಣಿಜ್ಯ ನಗರಿಯಲ್ಲಿ ನಮ್ಮ ಒಂದು ಜೀವನ ಸೋಮಾರಿಯಾಗಿ ಯಾರು ಇರೋದಿಲ್ಲ. ಸೋಮಾರಿತನಕ್ಕೆ ಜಾಗನೇ ಇಲ್ಲ. ಯಾಕಂದ್ರೆ ಸೋಮಾರಿ ಇದ್ದವರಿಗೆ ಅದು ಅಂತ ಒಂದು ಸ್ಥಳವಲ್ಲ. ಆದ್ರೂ ಕೂಡ ನಾವು ಶಾಲೆ ಒಂದು ವೇಳಾಪ ಟೈಮ್ ಟೇಬಲ್ ನೋಡ್ಕೊಂಡು ನಾವು ಬೆಳಿಗ್ಗೆನೆ ನಾವು ಶಾಲೆಯಲ್ಲಿ ಹೋಗ್ತಾ ರೆಡಿ ಆಗ್ತಾ ಇದ್ವಿ. ಆಮೇಲೆ ಅದು 2 ಟ್ರೈನ್ ಚೇಂಜ್ ಮಾಡ್ಬೇಕು ನಾವು. ಇದು ನಾವು ಇರೋದು ಬೋರಿಯಿಂದ ಬಾಂದ್ರಾದಿಂದ ನಾವು ಓಡಾಲ ಶಾಲೆಗೆ ಹೋಗೋದು. ಹಾರ್ಬರ್ ಲೈನ್ ಬರ್ತದೆ, ಅದು 2 ಟ್ರೈನ್ ಚೇಂಜ್ ಮಾಡಿ ಹೋಗೋದು ಬರೋದು. ಪ್ರತಿ ದಿನ 2 ಟ್ರೈನ್ ಚೇಂಜ್ ಮಾಡೋದು, ಹೋಗೋದು ಬರೋದು. ನಾವು ಮುಂಜಾನೆ 7:00ವರೆಗೆ ನನ್ನ ಒಂದು ಶಾಲೆಗೆ ಪ್ರಾರಂಭ ಆಗ್ತಾ ಇತ್ತು. ಅದಕ್ಕಿಂತ ಮುಂಚಿತವಾಗಿ 2 ತಾಸು ನಾನು ಮನೆ ಬಿಡ್ತಾ ಇದ್ದೆ. ಆಮೇಲೆ ಬೆಳಿಗ್ಗೆ 4:30-5 ಗಂಟೆ ಡೈಲಿ ಎದ್ದು ಎಲ್ಲ ಕಾರ್ಯಕ್ರಮ ಮಾಡಿಕೊಂಡು ನಮ್ಮ ಎಲ್ಲ ರೆಡಿ ಆಗಿ ನಾವು ಶಾಲೆಗೆ ಹೋಗೋದು. ಟೈಮ್ ಟೇಬಲ್ ಹೆಚ್ಚ ಕಡಿಮೆ ಆಗ್ತಾ ಇತ್ತು. ಸರ್, ನೀವು ಒಬ್ಬ ಚಿತ್ರಕಲಾ ಶಿಕ್ಷಕರಾಗಿ ಒಂದು ಸೇವೆ ಸಲ್ಲಿಸಿದ್ರಿ ಮಹಾರಾಷ್ಟ್ರದಲ್ಲಿ. ಇದಕ್ಕೂ ಮುಂಚೆ ನೀವು ಒಂದು ಚಿಕ್ಕವರಿದ್ದಾಗಲೇ ಒಂದು ಚಿತ್ರಕಲಾ ಶಿಕ್ಷಕರ ಒಂದು ನೌಕರಿಗಿಂತ ಮುನ್ನ ಒಬ್ಬ ಪದವೀಧರಾಗಿ ನೀವು ಸರ್ ಇನ್ನೂ ಅದ್ರ ಜೊತೆಗೆ ಒಬ್ಬ ಸಾಹಿತಿಗಳಾಗಿ, ಒಬ್ಬ ಬೇರೆ ಬೇರೆ ಕ್ಷೇತ್ರದಲ್ಲಿ ಒಬ್ಬ ನೀವು ಕವಿಗಳಾಗಿ ಸರ್ ಕವನಗಳು ಬರೆದಿದ್ದೀರಾ ಸರ್? ಕೆಲವು ಕವನಗಳನ್ನು ಕೂಡ ನಾನು ಬರೆದಿದ್ದೇನೆ. ಇಲ್ಲಿ ನಮ್ಮ ಒಂದು ಚುಟುಕು ಸಾಹಿತ್ಯ ಪರಿಷತ್ ಅಂತೇಳಿ ಮಾಡ್ಕೊಂಡಿದ್ದು ಅವಾಗ 20-25 ವರ್ಷದಿಂದ. ಅವಾಗ ಅಧ್ಯಕ್ಷರು ನಮ್ಮ ಗುರುಗಳಾದಂತ ಮುಲ್ಲಾ ಗುರುಗಳು, ಅವ್ರ ಅಧ್ಯಕ್ಷರು, ನಾನು ತಾಲೂಕಾ ಕಾರ್ಯದರ್ಶಿ. ಹೀಗೆ ನಾವು ಕವಿಗೋಷ್ಠಿಯನ್ನ ಮಾಡಿದ್ದು 3000 ಮಟ್ಟದಲ್ಲಿ ನಾವು ಪ್ರಪ್ರಥಮವಾಗಿ ಅದರ ಉದ್ಘಾಟನೆ ಮಾಡಿದ್ವಿ. ತದನಂತರದಲ್ಲಿ ಅಲ್ಲಿ ಮುಂಬೈಲಿ ಕೂಡ ನಾವು ಒಂದು ಕೇಂದ್ರ ಕನ್ನಡ ಸಾಹಿತ್ಯ ಒಂದು ವೇದಿಕೆ ಮಾಡಿಕೊಂಡು ಅದರ ಮೂಲಕ ಕವಿಗೋಷ್ಠಿಯಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಬಹುಮುಖ ಪ್ರತಿಭೆಯಾಗಿ ನೀವು ಚಿತ್ರಕಲಾ ಶಿಕ್ಷಕರಾಗಿ ಒಂದು ಇದು ಮಾಡಿದ್ದೀವಿ ಸರ್. ಮತ್ತೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಆಗಲಿ, ನಿಮ್ಮ ಸಾಧನೆ ಬಗ್ಗೆ ಏನಾದ್ರೂ ಪತ್ರಿಕೆಯಲ್ಲಿ ಪ್ರಕಟ ಇದೆ ಸರ್ ಇಲ್ಲಿವರೆಗೆ? ದಿನಪತ್ರಿಕೆಯಲ್ಲಿ ಕರ್ನಾಟಕ ಮಲ್ಲ ಆಗಿರ್ಬೋದು, ಹಸಿರು ಕ್ರಾಂತಿ ಎಲ್ಲ ಪತ್ರಿಕೆಯಲ್ಲಿ ಆಗಿದೆ. ನಿಮ್ಮ ಸಾಧನೆ ಮಾಡಿದಂತ ಸಮಾರಂಭಗಳ ಆಗಿದೆ ಪ್ರತಿಬಿಂಬ ಆಗಿದೆ ಸರ್. ಮುಂದೆ ಸರ್ ನೀವು ಒಂದು ಒಳ್ಳೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ರಿ, ಸರ್ ಮಾಹಿತಿ ಇದೆ. ಆಮೇಲೆ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಯಶಸ್ವಿಯಾಗಿದ್ದೀರಿ. ಇಲ್ಲಿಯೂ ಸರ್ ಕಂಪೇರ್ ಮಾಡಿದ್ರೆ, ಬೈಲೂರು ಕಂಪೇರ್ ಮಾಡಿದ್ರೆ, ಮುಂಬೈ ಕಂಪೇರ್ ಮಾಡಿದ್ರೆ ಒಂದು ಕರ್ತವ್ಯ ಮಾಡೋದು ಎಲ್ಲಿ ಒಳ್ಳೇದು ಅಂತ ಹೇಳಿ ಸರ್? ಬೆಳಗಾವಿ ಜಿಲ್ಲೆ ನಮ್ಮೂರ ನಮಗ ಚಂದ ಯಾತಕವ್ವ ಹುಬ್ಬಳ್ಳಿ ಧಾರವಾಡ ಅಂತೇಳಿ ನಮ್ಮ ಒಂದು ಕವಿಗಳು ಹೇಳಿದ ಹಾಗೆ ನಾವು ನಮ್ಮೂರೇ ಚಂದ. ಯಾಕಂದ್ರೆ ಹವಾಮಾನ ಆಗ್ಲಿ, ವಾತಾವರಣ, ನಮ್ಮ ಎಲ್ಲ ಹಳೆಯ ಒಂದು ಫ್ರೆಂಡ್ಸ್ ಆಗಲಿ, ಅಲ್ಲಿ ಒಂದು ಸಿಗುವಂತ ಯಾವ್ದು ಜನಗಳಿಗೆ ಸಿಗುದಿಲ್ಲ. ಜನನಿಬಿಡ ಒಂದು ಜನರಲ್ಲಿ ನಾವು ಒಂದು ಕೆಲಸ ಮಾಡ್ಬೇಕಾಗ್ತದೆ. ಹೀಗಾಗಿ ನಮ್ಮೂರೇ ಚಂದ. ಆದ್ರೆ ಹೊಟ್ಟಿ ಉಪಜನಕ್ಕಾಗಿ ನಮ್ಮ ಒಂದು ಸರ್ಕಾರಿ ನೌಕರಿ ಎನ್ನುವಂತ ಒಂದು ನೌಕರಿಯಲ್ಲಿ ಸೇವೆ ಮಾಡಿ ಇದೀಗ ನಾವು ನಿವೃತ್ತಿಯನ್ನ ಹೊಂದಿದ್ದೇವೆ. ನಿವೃತ್ತಿ ಆಗಿದ್ದೀರಿ. ಮುಂದ ಯುವ ಜನಾಂಗಕ್ಕಾಗಲಿ, ಚಿತ್ರಕಲೆಯಲ್ಲಿ ಪದವಿ ಪಡೆದಂತ ಪದವೀಧರರಿಗಾಗಲಿ, ಒಂದು ಚಿತ್ರಕಲೆ ಇದ್ದಂತಹ ಪ್ರತಿಭಾವಂತರಿಗೆ ನೀವು ಯಾವ ರೀತಿ ಸರ್ ನಿಮ್ಮ ಆಶಯಗಳನ್ನ, ನಿಮ್ಮ ಒಂದು ಸಲಹೆಗಳನ್ನ ಹೇಳ್ತೀರಿ ಸರ್? ಸೂಚನೆಗಳು ಇತ್ತೀಚಲಾಗಿ ಚಿತ್ರಕಲೆಗೆ ಬಹಳ ಒಂದು ಮಹತ್ವ ಬರ್ತಾ ಇದೆ. ಅಲ್ಲ, ಹಲವಾರು ಕ್ಷೇತ್ರಗಳಿವೆ. ಯಾಕಂದ್ರೆ ನಾವು ದೊಡ್ಡ ಸಿಟಿಯಲ್ಲಿ ನಾವು ಆರ್ಟಿಸ್ಟ್ಗಳು ಸಿಕ್ಕಾಪಟ್ಟೆ ಬೆಲೆ ಕೂಡ ಇದೆ. ಈಗ ಅವರಿಗೆಲ್ಲ ಒಂದು ಕಂಪ್ಯೂಟರ್ದಲ್ಲಿ ಬಂದಿದೆ. ಯಾಕಂದ್ರೆ ಆರ್ಟಿಸ್ಟ್ ಅಲ್ಲಿ ಒಂದು ಕಂಪ್ಯೂಟರ್ ಮೂಲಕ ನಾವು ಬೇಕಾದ ಒಂದು ಚಿತ್ರವನ್ನು ನಾವು ಬಿಡಿಸಬಹುದು. ಈಗೆಲ್ಲ ನಾವು ಕೈ ವರ್ಕ್ ಮಾಡ್ತಾ ಇದ್ವಿ, ಈಗೆಲ್ಲ ಕಂಪ್ಯೂಟರ್ದಲ್ಲಿ ಮಾಡ್ತಾರೆ. ಚಿತ್ರಕಲೆ ಬಹಳ ಒಂದು ಮಹತ್ವ ಇದೆ ಈಗ. ನಿಮ್ಮ ಹೆಸರ, ನಿಮ್ಮ ಸ್ನೇಹಿತರಾಗ್ಲಿ, ನಿಮ್ಮ ಕುಟುಂಬಸ್ಥರಾಗ್ಲಿ, ನಿಮ್ಮ ಜೀವನಕ್ಕೆ ಆಗಲಿ, ನಿಮ್ಮ ಉದ್ಯೋಗಕ್ಕಾಗಲಿ ಯಾವ ರೀತಿ ಪ್ರೇರಣೆ ಕೊಡ್ತಾರೆ ಸರ್? ಪ್ರೇರಣೆ ನಮ್ಮಲ್ಲಿ ಇರುವಂತಹ ಆಸಕ್ತಿಗಳನ್ನ ನೋಡಿಕೊಂಡು ಹಲವಾರು ಗೆಳೆಯರು ನನಗೆ ಸೀರಿಯಲ್ ಅಲ್ಲಿ, ಧಾರಾವಾಹಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟರು. ಆ ನಂತರ ಪಿಕ್ಚರ್ ನಲ್ಲಿ ಕೂಡ ಮಾಡಿದ್ದೇನೆ. ಆಮೇಲೆ ವಿವಿಧ ಒಂದು ಹಿನ್ನೆಲೆ ಧ್ವನಿಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಮುಂದೆ ರಿಟೈರ್ಡ್ ಆದ್ರೆ ಸರ್, ನೀವು ನಿವೃತ್ತಿ ಆಗಿದ್ದೀರಿ, ಮುಂದೆ ಯಾವ ರೀತಿ ಕ್ರಿಯಾಶೀಲರಾಗಿ ಮುಂದೆ ಒಂದು ನಿಮ್ಮ ಒಂದು ಜೀವನ ಕ್ರಮವನ್ನು ಅನುಸರಿಸ್ರಿ ಸರ್? ಜೀವನ ಕ್ರಮ ಅಂದ್ರೆ ದೇವರ ದಯದಿಂದ ಇನ್ನೂ ನಮಗೆ ಒಂದು ಹಲವಾರು ಯಾವ ರೀತಿ ಉತ್ಸಾಹ ಆಗಿರ್ತಾರೆ ಸರ್? ಯಾವ ರೀತಿ ಕ್ರಿಯಾಶೀಲವಾಗಿ ಜೀವನ ಮಾಡ್ತಾರೆ? ಗೆಳೆಯರ ಬಳಗ ನಮಗೆ ಒಂದು ಆಸಕ್ತಿಯನ್ನು ಕೊಟ್ಟಿದೆ. ಇನ್ನೂ ಈ ಕ್ಷೇತ್ರದಲ್ಲಿ, ಚಿತ್ರಕಲೆ ಕ್ಷೇತ್ರದಲ್ಲಿ ಅಥವಾ ನಾಟಕದ ಕ್ಷೇತ್ರದಲ್ಲಿ ಅಥವಾ ಧಾರಾವಾಹಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಭಾಗವಹಿಸುವಂತ ಇನ್ನೂ ಒಂದು ಆಸೆ ಇದೆ. ಶಿವಸಂಗಮೇಶ್ ಸರ್, ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಸರ್ ನೀವು. ಇಷ್ಟೆಲ್ಲ ತಮ್ಮ ಅನುಭವದ ಕಥೆಗಳನ್ನ ನಮ್ಮಲ್ಲಿ ತಿಳಿಸ್ಕೊಳ್ಳಿ ಮಾಡಿ ಸರ್ ಹೇಳಿದ್ರ. ನಿಮ್ಮ ಈ ಒಂದು ಜೀವನದ ಕ್ರಮ ಆಗಲಿ, ನಿಮ್ಮ ಸಾಧನೆಗೆ ಸ್ಫೂರ್ತಿ ಕೊಟ್ಟಂತ ನಿಮ್ಮ ಕುಟುಂಬದ ಬಗ್ಗೆ ಏನಾದ್ರು, ನಿಮ್ಮ ಮಕ್ಕಳ ಬಗ್ಗೆ ಹೇಳ್ತೀರಾ ಸರ್? ನಮ್ಮ ಧರ್ಮ ಪತ್ನಿ ಹೆಸರು ಜಯಶ್ರೀ ಸಂದಮನಿ. ನನ್ನ ಅವಳು ಬಹಳ ಕಾಳಜಿಪೂರ್ವಕವಾಗಿ ನಮ್ಮ ಒಂದು ಇಷ್ಟು ವರ್ಷದ ಜೀವನ ದಾಂಪತ್ಯದಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರೇ ಒಂದು ಪ್ರೇರಣೆ. ಯಾಕಂದ್ರೆ ಅವರಿದ್ದರೆ ನಾವು ಎಲ್ಲ ಜೀವನ ಬೆಳಗ್ಗೆ ತಕ್ಷಣ ಅವ್ರಿಗೆ ಟಿಫಿನ್ ಮಾಡೋದು, ಆಮೇಲೆ ಊಟ ಡಬ್ಬ ಕಟ್ಟೋದು, ಈ ತರ ಒಂದು ಮಾಡಿದಲ್ಲೇ ನಮ್ಮ ಒಂದು ಜೀವನಕ್ಕೆ ಒಂದು ಪ್ರೇರಣೆ. ವಾಪಸ್ ಬಂದ ಕಾಳಜಿ ಮಾಡೋದಾಗಲಿ,
ಒಂದು ಅವರಿಗೂ ಕೂಡ ನಾ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ಬೇಕು. ಅವ್ರೇನಾದ್ರೂ ನೌಕರಿ ಮಾಡ್ತಾರೆ ಸರ್, ಉದ್ಯೋಗ ಮಾಡ್ತಾರೆ? ಅವರು ಕೂಡ ಒಂದು ಪ್ರಿ ಪ್ರೈಮರಿಯಲ್ಲಿ ಶಿಕ್ಷಕಿಯಾಗಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಶಾಲೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಏನ್ ಮಾಡ್ತಾರೆ? ಎಷ್ಟು ಮಕ್ಕಳು ಸರ್ ತಮಗೆ? ನಮ್ಮದು ಇಬ್ರು ಗಂಡ ಮಕ್ಕಳು. ಒಬ್ಬನ ಹೆಸರು ಕರ್ಣೇಶ್ವರ, ಮತ್ತೊಬ್ಬ ಸಂಗಮೇಶ್ವರ. ದೊಡ್ಡವನು ಇಂಜಿನಿಯರ್ ಇದ್ದಾನೆ, ಎರಡನೇದವನು ಇಂಜಿನಿಯರ್ ಫೈನಲ್ ಇದ್ದಾನೆ. ನಿಮ್ಮ ಅವರು ಪ್ರೇರಣೆ ನನಗೆ, ಯಾಕಂದ್ರೆ ಅವರ ಪ್ರೇರಣೆಯಿಂದ ನನಗೆ ಇಷ್ಟೆಲ್ಲ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯವಾಯಿತು. ಸರ್, ಇಷ್ಟೆಲ್ಲ ನೀವು ಒಂದು ಎಲ್ಲರೂ ನೆನೆಸ್ಕೋತಾರೆ, ಕುಟುಂಬದಲ್ಲಿ ಎಲ್ಲರೂ ನೆನೆಸ್ತಾರೆ. ಪಾರ್ಟ್ ಆಫ್ ದ ಒನ್ ಭಾಗ ಅಂದ್ರೆ ತಂದೆ ತಾಯಿದು ನಿಮ್ಮ ಏನ್ ಜವಾಬ್ದಾರಿ ಸರ್? ತಂದೆ ತಾಯಿ ಯಾವ ರೀತಿ ಸ್ಮರಿಸ್ತೀರಿ ಸರ್? ನಿಮ್ಮ ಜನನಿಗಳನ್ನ ಆಮೇಲೆ ತಂದೆ ಅಥವಾ ತಾಯಿ ಯಾವ ರೀತಿ ಸ್ಮರಣೆ ಮಾಡ್ತಾರೆ ಸರ್ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಮೊಟ್ಟ ಮೊದಲನಾಗಿ ತಂದೆ ತಾಯಿಗಳ ಅವಿಸ್ಮರಣೀಯವಾದ ಒಂದು ತಂದೆ ತಾಯಿಗಳ ನೆನಪು ಮಾಡ್ಲೇಬೇಕು. ಅವರ ಒಂದು ಕಲಿಸಿದಂತ ಒಂದು ವಿದ್ಯೆ, ಅವರ ಬುದ್ಧಿ, ಆಮೇಲೆ ಅವರು ಕೊಡಿದಂತ ಪ್ರೇರಣೆ, ಶಕ್ತಿ, ಆಶೀರ್ವಾದ ನನ್ನ ಮೇಲಿದೆ. ಆ ಒಂದು ಆಶೀರ್ವಾದದಲ್ಲಿ ಈ ಒಂದು ಸಾಧನೆ ಮಾಡ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ನೀವು ಉದ್ಯೋಗ ಹತ್ತಿದಾಗ ಅವ್ರು ಯಾವ ರೀತಿ ಹರ್ಷ ವ್ಯಕ್ತಪಡಿಸಿ ಸರ್? ಅವ್ರ ಆಶೀರ್ವಾದ ಯಾವ ರೀತಿ ಸಿಕ್ತು ನಿಮಗೆ? ಅವರು ಮೊಟ್ಟ ಮೊದಲಾಗಿ ಹೇಳಿದಾಗ ಹೊರ ರಾಜ್ಯದಲ್ಲಿ ಸಿಕ್ಕಾಗ ಅವರಿಗೆ ಬಹಳ ಒಂದು ಆಶ್ಚರ್ಯನೂ ಆಯ್ತು, ಖುಷಿನೂ ಆಯ್ತು. ಖುಷಿ ಆಯ್ತು. ಯಾಕಂದ್ರೆ ಇಂಥ ಒಂದು ರಾಜ್ಯದಲ್ಲಿ ನಮಗೆ ಒಂದು ಅದು ಮಹಾರಾಷ್ಟ್ರ ಗೌರ್ಮೆಂಟ್ ಒಂದು ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ ಬಹಳ ಖುಷಿ ಆಯ್ತು. ಒಟ್ಟಾರೆಯಾಗಿ ನಿಮ್ಮ ಕುಟುಂಬಕ್ಕಾಗಲಿ, ಪೋಷಕರಿಗಾಗಲಿ, ನಿಮ್ಮ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತ ಶಿಕ್ಷಕರಿಗೆ, ಸಿಬ್ಬಂದಿ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತಾರೆ ಸರ್? ನನ್ನ ಜೀವನ ಪರ್ಯಂತ ನಾನು ಎಲ್ಲರೂ ಗೆಳೆಯರ ಬಳವಾಗಲಿ, ನನ್ನ ಶಿಕ್ಷಕ ವೃಂದವಾಗಲಿ, ನನಗೆ ಪ್ರೇರಣೆ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದನ ಸಲ್ಲಿಸ್ತೀನಿ. ಆದ್ರೆ ಸರ್, ನಿಜವಾಗ್ಲೂ ಸರ್ ದೊಡ್ಡ ಸಾಧಕರು ಹೊರಹೊಮ್ಮಿದ್ದೀರಿ. ಹೆಸರು ಸನ್ಮಾನಿ ಆದ್ರೂ ಸರ್ ದೊಡ್ಡ ಮನುಷ್ಯನ ವ್ಯಕ್ತಿತ್ವ ಹೊಂದಿದ್ದಂತ ನೀವು ನಿಜವಾಗ್ಲೂ ಸರ್ ಕರ್ನಾಟಕದಲ್ಲಿ ಹುಟ್ಟಿದ್ರು ಹೊರನಾಡದಲ್ಲಿ ಉದ್ಯೋಗ ಮಾಡಿ ಒಂದು ಇನ್ನೊಬ್ಬರಿಗೆ ಸಾಧನೆ, ಒಂದು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿದ್ದೀರಿ. ನಿಮ್ಮ ಜೀವನ ಕ್ರಮ ಯಶಸ್ವಿಯಾಗಲಿ, ನಿಮ್ಮ ಒಂದು ಎಲ್ಲ ಒಂದು ವಿಚಾರಧಾರೆಗಳು ಇನ್ನೂ ಯಶಸ್ವಿಯಾಗಲಿ ಅಂತೇಳಿ ನಮ್ಮ ಶಿವಾನಿ ಮೂಲಕ ನಾವು ತಮಗೆ ಕಳಿಸ್ತೀವಿ. ತಮಗೆ ಧನ್ಯವಾದ ಸರ್. ಇಲ್ಲಿವರೆಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ನಮಸ್ಕಾರ ಸರ್.